ಕಳೆದ ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 6ನೆಯ ಬಜೆಟ್ ಅನ್ನು ಮಂಡಿಸುವ ಸಮಯ. ಆಗ ಅವರು ಈ ದೇಶವಾಸಿಗಳಿಗೆ ಹೇಳಿದ್ದು ಇದು ನನ್ನ ಟೆಂಪರರಿ ಬಜೆಟ್, ತಾತ್ಕಾಲಿಕ ಎಂದು ಯಾರೂ ಪರಿಗಣಿಸಬೇಕಾಗಿಲ್ಲ, ಯಾಕಂದರೆ ನಾವೇ ಅಧಿಕಾರಕ್ಕೆ ಬಂದು ಮುಂದೆಯೂ ಬಜೆಟನ್ನು ಮಂಡಿಸ್ತೀವಿ ಅಂತ. ಹಾಗಾಗಿ ಭಾರತೀಯ ಜನತಾ ಪಕ್ಷ ವಿತ್ ಆರ್ ವಿತೌಟ್ ಮೆಜಾರಿಟಿ ತಾನೇ ಬಂದಾಗಲೂ ಈ ಬಜೆಟ್ ಬರಲೇಬೇಕಿತ್ತು, ಬರದೇ ಇದ್ದಿದ್ದರೂ ಬರ್ತಾನೇ ಇತ್ತು. ಐದರ್ ವೇ ಇಟ್ ವುಡ್ ಹ್ಯಾವ್ ಕಮ್. ಕಳೆದ ಫೆಬ್ರವರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ, ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು, ರಾಜ್ಯ ಅಥವಾ ಕೇಂದ್ರಗಳು, ಚುನಾವಣಾ ಪೂರ್ವದಲ್ಲಿ ಹೋಗುವಂತಹ ಬಜೆಟ್ಗಳಲ್ಲಿ ಜನಪರವಾದ ಯೋಜನೆಗಳನ್ನು, ಜನ ಮೆಚ್ಚಿಸುವ ಕಾರ್ಯಕ್ರಮಗಳನ್ನು ಹಾಗೂ ಮತಗಳು ಹೆಚ್ಚು ತನ್ನ ಕಡೆಗೆ ಒಲವು ಆಗಲಿ ಎಂಬ ರೀತಿಯೇ ಅವುಗಳನ್ನು ಮಂಡಿಸುವುದು ಸರ್ವೇ ಸಾಮಾನ್ಯ. ಆ ಬಾರಿ ಹಾಗೇನು ಆಗಿರಲಿಲ್ಲ. ಈಗ ಆಗತ್ತೆ ಅಂತ ಬಹುಜನರ ಲೆಕ್ಕಾಚಾರ. ಬಟ್ ನೋಯಿಂಗ್ ಮೋದಿ, ಮುಂದಿನ 4 ವರ್ಷಗಳ ಕಾಲ ಒಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಹಿ ವಿಲ್ ಗೋ ಸ್ಟೇಜ್ ಬೈ ಸ್ಟೇಜ್ ಅಂತ ಒಂದು ವಾದ ಇದ್ದಂಗಿದೆ. ಎಲ್ಲವನ್ನು ಈ ವರ್ಷವೇ ಮಾಡಿ ಒಂದು ರೀತಿ ನಾನೇನೋ ಗಾಬರಿ ಬಿದ್ದಿದ್ದೀನಿ ಎಂಬುದನ್ನು ತೋರಿಸಲು ಅವರು ಸಿದ್ಧರಿಲ್ಲ ಅನ್ನುವಂತಹ ಒಂದು ವಾದ ಆರ್ಥಿಕ ವಲಯದಲ್ಲಿ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಅವರು ಚುನಾವಣಾ ಪೂರ್ವದಲ್ಲಿ ಹೇಳಿದರು. ಬಟ್ ಆ ಪಿಕ್ಚರ್ಗೆ ಎಷ್ಟು ರೀಲ್ ಇದೆ ಮತ್ತು ಎಷ್ಟು ರೀಲನ್ನು ಯಾವ್ಯಾವ ಹಂತದಲ್ಲಿ ಅವ್ರು ಬಿಟ್ಕೊಂಡು ಹೋಗ್ತಾರೆ ಬೈ ಪಾರ್ಟ್ ಅನ್ನೋದು ನಮಗಿನ್ನೂ ಅರಿವಿಲ್ಲ. ಅದು ವಿ ಹ್ಯಾವ್ ನೋ ಐಡಿಯಾ ಹೌ ಮಚ್ ಆಫ್ ಪಿಕ್ಚರ್ ಬಾಕಿ ಇದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಯಾಕಂದರೆ ಇವಾಗ ಅರ್ಧ ಪಿಕ್ಚರ್ ಆಗಿದೆಯೋ ಪೂರ್ತಿ ಇದೆಯೋ ನಮಗೆ ವಿ ಹ್ಯಾವ್ ನೋ ಐಡಿಯಾ. ಓವರ್ ಆಲ್ ನನ್ನ ಲೆಕ್ಕಾಚಾರದಲ್ಲಿ ಪೊಲಿಟಿಕಲಿ ವಿಪರೀತವಾದ ಪ್ರೆಷರ್ಸ್ ಇರೋದರಿಂದ ಕೆಲವು ವಿಚಾರದಲ್ಲಿ ಹಿ ವಿಲ್ ಗೋ ಸಾಫ್ಟ್ ಅನ್ಸತ್ತೆ. ಫಾರ್ ಎಕ್ಸಾಂಪಲ್, ಬಹುಜನರ ನಿರೀಕ್ಷೆ ಇರುವುದು ಆನ್ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಸೈಡಲ್ಲಿ ಸ್ಲ್ಯಾಬ್ಸನ್ನು ಡೆಫಿನೆಟ್ಲಿ ಏರ್ಪೇರ್ ಮಾಡಿಕೊಡ್ತಾರೇನೋ ಈ ಬಾರಿ ಅಂತ ಕೆಲವರ ಲೆಕ್ಕಾಚಾರ. ಐ ಡೋಂಟ್ ಥಿಂಕ್ ಸೊ. ಭಾಳ ದೊಡ್ಡ ಟಿಂಕರಿಂಗ್ ನಡೆಯುತ್ತೆ ಅದರೊಳಗಡೆ ಅಂತ ನನಗೇನು ಅನಿಸಲ್ಲ. ಬಿಕಾಸ್ ಇದು ಫಸ್ಟ್ ಇಯರ್ ಬಜೆಟ್. ಒಂದು ವೇಳೆ ಆ ಟಿಂಕರಿಂಗ್ ಆದ್ರೂ ಅದು 3-4ನೆಯ ಬಜೆಟಲ್ಲಿ ಆಗಬಹುದೇನೋ. ಡೇ 1 ಬಜೆಟ್ 1ನಲ್ಲೇ ಇದನ್ನು ಮಾಡ್ತಾರಾ ಅಂತ ನನಗೆ ಅನುಮಾನ ಇದೆ. ಬಟ್ ಈ ಚುನಾವಣೆಯಲ್ಲಿ ಏಟ್ ತಿಂದಿರುವಂಥ ವಿಚಾರದಲ್ಲಿ ಅದನ್ನು ವಾಪಸ್ ಮಿಡಲ್ ಕ್ಲಾಸ್ ಜನರನ್ನ ಸೆಳೆಯುವಂಥ ಪ್ರಯತ್ನ ಮಾಡಬೇಕು. ನೀವು ಎಲ್ಲವನ್ನು ಹಾಗೆ ಮಾಡ್ಕೊಳಕ್ಕಾಗತ್ತೆ ಅಂದ್ಕೊಳಕ್ಕಾಗಲ್ಲ. ಈ ಗೌರ್ಮೆಂಟಿನ ಸ್ಟ್ರಾಟಜಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದ್ದಾರೆ. ಹಾಗಿದ್ದಿದ್ರೆ ಅವ್ರು ಕಳೆದ ಫೆಬ್ರವರಿ ಚುನಾವಣೆಯಲ್ಲೇ ಬೇಕಾದಷ್ಟು ಮಾಡಿ ಇಟ್ಬಿಡ್ಬೋದಾಗಿತ್ತು. ಅವರು ಒಂದು ರೀತಿಯ ಬಂಡ ಧೈರ್ಯದಲ್ಲಿದ್ದಾರೆ. ಬಟ್ ಆ ಧೈರ್ಯ ಒಂಚೂರು ಕಡಿಮೆ ಆಗಿರ್ಬೋದು ಈ ಸರಿ, ಒಂದು 20-30 ಸೀಟಲ್ಲಿ. ಬಟ್ ಒಂದು ಇಂಪೆಂಡಿಂಗ್ ಚಾಲೆಂಜ್ ಇದೆ ಅವ್ರ ತಲೆ ಮೇಲೆ, ವಿಚ್ ಈಸ್ ಅಪ್ಕಮಿಂಗ್ ಇದು ಮಹಾರಾಷ್ಟ್ರ, ಹರಿಯಾಣ ಆ್ಯಂಡ್ ಅದರ್ ಸ್ಟೇಟ್ಸ್ದು ಇದು ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ಒಂದು ಸಣ್ಣಕ್ಕೆ ಸೋಷಿಯಲೈಸ್ಟಿಕ್ ಥಾಟ್ಸಲ್ಲಿ ಈ ಬಜೆಟ್ಟು ಪ್ರೆಸೆಂಟು ಆಗಬಹುದು, ಇನ್ಕ್ಲೂಡಿಂಗ್ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್. ಸಮ್ ರೀಅಡ್ಜಸ್ಟ್ಮೆಂಟ್ಸ್ ಆಗಬಹುದು. ಬೇಸಿಕ್ ಸ್ಲ್ಯಾಬ್ ಏನಾಗುತ್ತೋ ಬಿಡುತ್ತೋ ಐ ಹ್ಯಾವ್ ನೋ ಐಡಿಯಾ. ಬಟ್ ಬೇರೆ ವಿಚಾರಗಳಲ್ಲಿ ಒಂಚೂರು ಅಡ್ಜಸ್ಟ್ಮೆಂಟ್ಸ್ ಆಗಬಹುದು ಅಂತ ಭಾಳ ಜನ ದೇಶದಲ್ಲಿ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ಗೆ ಅಂದ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಕಾಸಿಯಾಯಿಂದ ಇರೋ ನಮ್ಮ ಮಿತ್ರರು ಹೇಳ್ತಿದ್ರು, ಇಷ್ಟು ಜನ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ. ಫೈಲಿಂಗ್ ಈಸ್ ಡಿಫರೆಂಟ್ ಆ್ಯಂಡ್ ಪೇಯಿಂಗ್ ಈಸ್ ಡಿಫರೆಂಟ್. ಮ್ಯಾಂಡೇಟರಿ ಫೈಲಿಂಗಲ್ಲಿರೋದ್ರಿಂದ ಭಾಳ ಜನ ಫೈಲ್ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಅರ್ಧ ಜನ ರೀಫಂಡಲ್ಲೂ, ಅರ್ಧ ಜನ ಕಟ್ಟಲೇಬೇಕಾಗೂ ಇಲ್ಲ, 0 ಟ್ಯಾಕ್ಸಲ್ಲೂ ಇರ್ತಾರೆ ಅವರುಗಳು. ಹಾಗಾಗಿ ದೇರ್ ಇಸ್ ಹಾರ್ಡ್ಲಿ 4% ಈಸ್ ಪೇಯಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ಟುಡೇ. ದೇರ್ ಅಬ್ಸಲ್ಯೂಟ್ಲಿ ನಥಿಂಗ್ ಇಂಡಿಯನ್ ಬೇಸಿಕ್ ಕಂಪೇರ್ ಮಾಡಿದ್ರೆ. ರುದ್ರಮೂರ್ತಿ GST ರೆಫರ್ ಮಾಡ್ಕೊಂಡು ಬರ್ತಿದ್ದಾಗ ಹೇಳ್ತಾ ಇದ್ರು, GST ಈಸ್ ಎ ಕ್ರಿಟಿಕಲ್ ಏರಿಯಾ, ಅರೌಂಡ್ 20 ಲಕ್ಷ ಕೋಟಿ ಬಂದು ಕುತ್ಕೋತಾ ಇದೆ ಅಂತ. ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ಸಲ್ಲಿ ದೆರ್ ಇಸ್ ಸ್ಟಿಲ್ ಎ ಸಸ್ಪಿಷನ್, ಒಂದು ಅನುಮಾನ ಏನಿದೆ ಅಂದರೆ ಅರೌಂಡ್ 30% GST ಇವೇಷನ್ ಈಗಲೂ ಇದೆ ಅಂತಲೇ ಲೆಕ್ಕ, ಬಿಟ್ವೀನ್ 30 to 40% ಲೆಕ್ಕ. ಬಿಕಾಸ್ ಟೆಕ್ನಿಕಲಿ GST ಕಲೆಕ್ಷನ್ಸು 2.25 ಲಕ್ಷ 2.5 ಲಕ್ಷಕ್ಕೆ ಬರಬೇಕದು ಅನ್ನೋದೇ ಒಂದು ದೊಡ್ಡ ಲೆಕ್ಕಾಚಾರ. ಬಿಕಾಸ್ ಇವೇಷನ್ಸ್ ಅಷ್ಟೇ ಹೈಯಲ್ಲಿದೆ, ಕಡಿಮೆ ಆಗ್ತಿರ್ಬೋದು. ಆ್ಯಂಡ್ GSTಯ ಕಾಂಪ್ಲಯನ್ಸ್ನಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇರ್ಬೋದು. ಸ್ವಲ್ಪ ಸ್ಟೇಬಲ್ ಪ್ಲ್ಯಾಟ್ಫಾರ್ಮ್ ಆಗ್ತಾ ಇದೆ ಅದು, GST ಇಲ್ಲ ಅನ್ನೋಕ್ಕಾಗಲ್ಲ ನಾನು. ಬಟ್ ದೆರ್ ಇಸ್ ಅ ಟ್ರಮಂಡಸ್ ಇವೇಷನನ್ನು ನೋಟಿಸ್ ಮಾಡ್ಕೊಂಡಿದ್ದಾರೆ ಅವ್ರುಗಳು. ದ್ಯಾಟ್ ಹ್ಯಾಸ್ ಟು ಬಿ ಪ್ಲಗ್ಡ್. ಅದು ಬೇರೆ ದಾರಿ ಇಲ್ಲ ಅವ್ರುಗಳಿಗೆ. ಅದು ಕಂಪ್ಲೀಟ್ ಆದರೆ ಐ ಥಿಂಕ್ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಸೈಡ್ಗೆ ಅವ್ರು ಬರಬಹುದೇನೋ. ಸ್ಲ್ಯಾಬ್ಸನ್ನು ಸೂಪರ್ ಸ್ಲ್ಯಾಬು, ಮೀಡಿಯಮ್ಮು, ಲೋ ಸ್ಲ್ಯಾಬ್ ಈ ಥರ ಕೊಟ್ಟೇನಾರು ಮಾಡ್ಬೋದು ಅಂತ. ಇನ್ನು GSTಯ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನೇ ಬದಲಾಯಿಸ್ಬಿಡ್ತಾರೆ. ನಥಿಂಗ್ ಕ್ಯಾನ್ ಹ್ಯಾಪನ್. ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಬಜೆಟ್ಟಿನ ಯಾವುದೇ ಪ್ರಸ್ತಾವನೆಯಲ್ಲಿ, ಎಕ್ಸೆಪ್ಟ್ ಇದನ್ನು ಬದಲಿಸುತ್ತೇವೆ, ಬದಲಿಸಬಹುದು ಎಂಬ ಆಶಯವನ್ನು ವ್ಯಕ್ತಪಡಿಸಬಹುದೇನೋ ಅಷ್ಟೇ. ನಥಿಂಗ್ ವಿಲ್ ಹ್ಯಾಪನ್.
ಬಿಕಾಸ್ ಇಟ್ ಹ್ಯಾಸ್ ಟು ಗೋಸ್ ಟು ಜಿ ಎಸ್ ಟಿ ಕೌನ್ಸಿಲ್ ಆ್ಯಂಡ್ ಜಿ ಎಸ್ ಟಿ ಕೌನ್ಸಿಲ್ ಅಲೋನ್ ಕ್ಯಾನ್ ಟೇಕ್ ದಟ್ ಕಾಲ್ ಅದನ್ನು. ಓಕೆ, ಬೇರೆ ದಾರಿನೇ ಇಲ್ಲ ಇವ್ರ ಕೈಯಲ್ಲಿ. ಹಾಗಾಗಿ ನನಗೇನು ದೊಡ್ಡದಾಗಿ ಕಾಣಲ್ಲ ಜಿ ಎಸ್ ಟಿನಲ್ಲಿ. ಆಲ್ ರೈಟ್, MSME ಇದನ್ನು ಕಾಸಿಯಾ ಕಡೆಯಿಂದ ಅವ್ರು ಪ್ರಸ್ತಾಪ ಮಾಡಿದ್ರು, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಇನ್ ಟರ್ಮ್ಸ್ ಆಫ್ ಜಾಬ್ ಕ್ರಿಯೇಷನ್ನು ಮತ್ತು ಕಾಂಟ್ರಿಬ್ಯೂಷನ್ ಟು GDP ಓವರಾಲಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ಸು ಎವ್ರಿಥಿಂಗ್ ಈಸ್ ವೆಲ್ ಅಕ್ಸೆಪ್ಟೆಡ್. ಅದು ಸಮ್ ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಸಿಕ್ಕತ್ತೆ ಅಂತ ಲೆಕ್ಕ ಇದೆ. ಎಕ್ಸಾಕ್ಟ್ಲಿ ಹೇಗೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಬಿಕಾಸ್ ಬೇಸಿಕಲಿ ಇಂಡಿಯಾ ಡಿಸೈಡ್ ಮಾಡಿರೋದು ವಿ ಹ್ಯಾವ್ ಟು ಬಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಸೈಡಲ್ಲಿ ಇರಬೇಕಾಗತ್ತೆ ಅಂತ, ನಾಟ್ ಜಸ್ಟ್ ಫಿನಾನ್ಷಿಯಲ್ ಸರ್ವೀಸಸ್ ಅಷ್ಟೇ ಅಲ್ಲ ಅಂತ. ಕಾರಣ ನಾಟ್ ಓನ್ಲಿ ಅದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಅಲ್ಲ, ಭಾರತದ ನೈಬರ್ ಆಗಿ ನಮಗೆ ಕಾಂಪಿಟಿಟಿವ್ಲಿ ಕೂತ್ಕೊಂಡಿರೋದು ನಾವು ಚೈನಾದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಏನಿದೆ ಆರ್ ಚೈನಾದು ಡಾಮಿನೇಷನ್ ಏನಿದೆ ಸಪ್ಲೈ ಚೈನ್ ಮೇಲೆ, ಅಂದರೆ ಸರಬರಾಜು ಸರಪಳಿಯ ಮೇಲೆ ಅದರ ಹಿಡಿತ ಏನಿದೆ ಅಂತಂದರೆ, ನಾವೀಗ ಏನೇ ಮಾಡಿದರೂ ಅದು ಒಂದು ಬಕೆಟ್ಟಲ್ಲಿ ಒಂದೇ ಒಂದು ಮಗ್ ನೀರಿದ್ದಷ್ಟೇ. ಸ್ಟಿಲ್ ದೇರ್ ಎಕಾನಮಿ ಈಸ್ ಸೋ ಲಾರ್ಜ್, ಅವ್ರದ್ದು ಎಕಾನಮಿ. ನಮ್ಮ ಎಕಾನಮಿ ಸೋ ಕಡಿಮೆ ಇದೆ. ನಾವು ವಿಶ್ವದ ಅತಿ ದೊಡ್ಡ ದೇಶ, ಪ್ರಜಾಪ್ರಭುತ್ವದಲ್ಲಿ ಬೆಳೀತಾ ಇರೋ ದೇಶದಲ್ಲಿ ನಂಬರ್ 1 ನಾವು 3ನೇ ಅತಿ ದೊಡ್ಡ ಎಕಾನಮಿ ಆಗಿ ಅರ್ಥಶಾಸ್ತ್ರ ದೇಶ ಆಗಿ ಬರ್ತೀವಿ. ಈಗ 5ರಲ್ಲಿದ್ದೀವಿ, 3ಕ್ಕೆ ಬರ್ತೀವಿ ಡ್ಯಾಶ್. ಬಟ್ 1 and 2 and 3ಗಿರೋ ಗ್ಯಾಪ್ ಏನಿದೆ ದಟ್ ಇಸ್ ಟ್ರಮೆಂಡಸ್ಲಿ ಹೈ ಅದು. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೈಡನ್ನು ಪುಷ್ ಮಾಡದೇ ಇದ್ದರೆ ಚೈನಾ ಡಾಮಿನೇಷನ್ನು ಡೌನ್ ಆಗುತ್ತೆ ಅದರಲ್ಲಿ ಅಂತ ಲೆಕ್ಕಾಚಾರ ಅವ್ರದ್ದು. ಅದಾದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೈಡಲ್ಲಿ ಒಂದಿಷ್ಟು ಪುಷ್ಗಳು ಸಿಕ್ಕಬಹುದೇನೋ. ಇವತ್ತಿನ ಬಜೆಟ್ನಲ್ಲಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್. ಅಲ್ಟಿಮೇಟ್ಲಿ ನಾವು ಅದನ್ನು ಫೇಸ್ ಮಾಡಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ. ಹಾಗಾಗಿ ಅದು ಆಗಬಹುದು. ಲಾರ್ಜ್ಲಿ ಡಿಜಿಟಲ್ ಪಾಲಿಸೀಸ್ ಏನಿದೆ ವಿಚ್ ಇಸ್ ಬೋತ್ ಅದರ್ವೈಸ್ ನಾನು ಹೇಳ್ತಿರೋದು, ಅಂದರೆ ಕಮ್ಯುನಿಕೇಷನ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವೀಸಸಲ್ಲಿ ಎಂಟೈರ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮು ಅದೊಂದು ಸೋಷಿಯಲ್ ರೆವಲ್ಯೂಷನನ್ನು ತರ್ತಾ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ಮೋದಿ ತೀರ್ಮಾನ ಮಾಡ್ದಂಗಿದೆ, ವಿಚ್ ಇಸ್ ಟ್ರೂ ಆಲ್ಸೋ. ಹಾಗಾಗಿ ಆ ಡಿಜಿಟಲ್ ಪುಷನ್ನು ಉಳಿಸ್ಕೋತಾರೆ, ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡ್ಲಿಕ್ಕಿಲ್ಲ ಅನ್ಸುತ್ತೆ. ಬಟ್ ರೈತರ ವಿಚಾರದಲ್ಲಿ MSP ಏನಾದರೂ ಬದಲಾವಣೆ ಮಾಡಕ್ಕೆ MSPನ ಬಜೆಟಲ್ಲಿ ಬದಲಾವಣೆ ಮಾಡಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಇನ್ ನಾನ್ ಬಜೆಟರಿ ಅನೌನ್ಸ್ಮೆಂಟ್ಸ್ ಅಲ್ಲಿ ಅದನ್ನು ಮಾಡ್ಕೋಬೋದು. MSP ಈಗ ಒಂದು ತಿಂಗಳ ಹಿಂದೆ ರೀಅಲೋಕೇಟ್ ಮಾಡಿ ರೀಅಡ್ಜಸ್ಟ್ಮೆಂಟ್ ಮಾಡೋ ಆಗೋಗಿದೆ. MSP ಡಸಂಟ್ ಹ್ಯಾವ್ ಟು ಕಮ್ ಟು ಬಜೆಟ್ ಅಲೋ. ಇನ್ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೂಡ ಇನ್ಕ್ರೀಸ್ ಮಾಡಿ ಬಜೆಟ್ ಸ್ಪೆಸಿಫಿಕ್ಸ್ ಅಲ್ಲೇ ಇರಬೇಕು ಅಂತ ಏನಿಲ್ಲ. ಬಜೆಟ್ ಈಸ್ ಎ ಡಾಕ್ಯುಮೆಂಟ್ ಆಫ್ ಇಂಟೆನ್ಷನ್ಸ್ ಆ್ಯಂಡ್ ಅಲೋಕೇಶನ್ಸ್. ನನ್ನ ಇಂಟೆನ್ಷನ್ಸಿಗೆ ಅನುಗುಣವಾಗಿ ಅಲೋಕೇಶನ್ ಮಾಡಿಕೊಡೋದು. ಹಾಗಾಗಿ ಸ್ಪೆಸಿಫಿಕ್ ಇದಾಯ್ತಾ ಇದಾಯ್ತಾ ಅನ್ನೋದು ಬರಬೇಕಾಗಿಲ್ಲ. ಬಜೆಟ್ ಬಹುದೊಡ್ಡದಾಗಿ ಕೇಳ್ತಾ ಇದ್ದಿದ್ದು ರೈತರ ವಿಚಾರದಲ್ಲಿ ಬಹಳ ಕೇಳ್ತಾ ಇದ್ದಿದೆ, MSP ವಿಚಾರದಲ್ಲೇ. ನಾನು ಪದೇ ಹೇಳ್ತಾ ಇದ್ದೀನಿ, MSP ನೀಡ್ ನಾಟ್ ಕಮ್ ಟು ಬಜೆಟ್. ಯಾಕೆ ಬರಬೇಕು ಬಜೆಟಲ್ಲಿ? ಈಗ ಮೊನ್ನೆ ಹಂಗಾರೆ ಒಂದು ತಿಂಗಳಲ್ಲಿ ಒಂದು MSP, ಈಗ ಇನ್ನೊಂದು MSP ಹಂಗಾರೆ ಸರಿ, ಭಾಳ ಸುಲಭ ಮಾತಾಡೋದು MSP ವಿಚಾರದಲ್ಲಿ. ಬಟ್ ಒನ್ಸ್ MSP ನಮ್ಮ ಕಂಟ್ರೋಲ್ ತಪ್ಕೊಂಡ್ಬಿಟ್ರೆ ಅದರ ಕೌಂಟರ್ ರಿಪರ್ಕಷನ್ಸು ಕನ್ಸ್ಯೂಮರ್ ಮೇಲೂ ಇದೆಯಲ್ಲ. ಡೆಫಿನೆಟ್ಲಿ. ಮತ್ತೆ ಅವನಿಗೆ ಹೋಗಬೇಕು. ಡೆಫಿನೆಟ್ಲಿ. ಹಾಗಾಗಿ ವಿ ಡೋಂಟ್ ನೋ. ಬಟ್ ಈ ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಈ ಸರಿ ಆ ಬಜೆಟ್ ಪ್ರೆಸೆಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ. ಲೆಟ್ ಅಸ್ ಸಿ ಅದು ಏನು ಅಂತ. ಅಗೈನ್ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಇಬ್ಬರಿಗೂ ಒಂದು ವಿರಾಮ ತಗೊಂಡು ಅವರಿಬ್ಬರ ಕಡೆಗೆ